ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬಿಜೆಪಿ ಪಕ್ಷ ಹಾಗೂ ಮುಖಂಡರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಎಚ್ಚರಿಕೆ ನೀಡಿದರು. ಯತ್ನಾಳರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದ್ದರಿಂದ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಪಕ್ಷದ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದನ್ನು ನಿಲ್ಲಿಸಬೇಕು. ಹಾದಿ ಬೀದಿಯಲ್ಲಿ ನಿಂತು ಇನ್ನೊಬ್ಬರ ಬಗ್ಗೆ ಮಾತನಾಡಿ ನಿಮ್ಮ ಗೌರವವನ್ನು ನೀವು ಕಳೆದುಕೊಳ್ಳಬೇಡಿ ಎಂದು ಅಂಗಡಿ ತಿಳಿಸಿದ್ದಾರೆ. ಪಕ್ಷಕ್ಕೆ ಗಮನ ತಂದಿಲ್ವಾ ಸರ್? ಇದೇ ತರ ನಡೀಲಿ ಅವ್ರು ಮತ್ತೆ ಬರ್ತಾರೆ ಅಂತ ಅವಕಾಶ ಮಾಡಿ ಕೊಟ್ಟಿದ್ರೆ ಹೇಗೆ ಸರ್? ನೋಡ್ರಿ, ನಾನು ಇದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿದ್ದೀನಿ ಸಾಕಷ್ಟು ಸಲ. ನಾನು ಈಗಲೂ ಕೂಡ ತಮ್ಮ ಮೂಲಕ ಏನು ಕಾರ್ಪೊರೇಷನ್ ಸದಸ್ಯರು ಆರಿಸಿ ಬಂದಿದ್ದಾರೆ, ಅವರು ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ನಮಗೆ ಶಾಸಕರ ಅನಿವಾರ್ಯದ ಅಂದಾಗ ನಾನು ಕೆಲಸ ಮಾಡೋಕೆ ಅವ್ರಿಗೆ ಮಾಡಕ್ಕೆ ಹೇಳಿದ್ದೀನಿ. ಆದರೆ ಈಗ ನನಗೂ ನೋವು ಆಗಾಕತ್ತೈತಿ. ಯಾಕಂದ್ರೆ ನೀವು ಬಸನಗೌಡರು ಯಾವಾಗ ಬೇಕಾದಿರಿ ನಾನು ಕೇಳಂಗಿಲ್ಲ. ಯಾವಾಗ ನೀವು ಇನ್ನು ಮೇಲೆ ನಾನು ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಪಾಲಿಕೆಯ ಭಾರತೀಯ ಜನತಾ ಪಕ್ಷದ ಮತವನ್ನು ತಗೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು ತಮಗೆ ಓಟ್ ಹಾಕಿದ್ದಾರೆ, MLC ಓಟ್ ಹಾಕಿ ಆರಿಸ್ತಾ ಇದ್ದಾರೆ, ನೀವು ಮಾಡಿದ್ದಾರೆ, ಅಧ್ಯಕ್ಷ ಎರಡೂ ಆಗಿರಿ. ಆದರೆ ನೀವು ಬಸನಗೌಡರು ಏನು ಬೇಕಾದ್ರೆ ನಿಮ್ಮ ಪಕ್ಷ ತಮ್ಮ ಬಿಜಾಪುರ ಬಗ್ಗೆ ಮಾತನಾಡ್ತಾಗ ಅವ್ರು ಬಾಜು ಇರಿ, ನಾ ಕೇಳಂಗಿಲ್ಲ ನಿಮಗೆ. ಇನ್ನು ನೀವು ನಾನು ನೋಡಿದ್ದೀನಿ ನಿನ್ನೆ ಬಸನಗೌಡರು ರಾಜ್ಯಾಧ್ಯಕ್ಷ ಬಗ್ಗೆ ಮಾತನಾಡೋ ಟೈಮ್ದಾಗ ನಮ್ಮ ಕೆಲವೊಂದು ಕಾರ್ಪೊರೇಟರ್ ಅಲ್ಲಿ ನಗುವಂಥ ಕೆಲಸ ಮಾಡ್ತಾರೆ. ನನಗೆ ಅಸಹ್ಯ ಆಯ್ತು. ನಿನ್ನೆ ನೀವು ಪಕ್ಷದ ಟಿಕೆಟ್ ತೊಗೊಂಡು ಆರಿಸಿ ಬಂದಿರಿ, ನೀವು ನಮ್ಮ ಪಕ್ಷದ ಬಗ್ಗೆ ಇರೋದು ಹೇಳಿಕೆ ಕೊಡುವಂಥ ಸಂದರ್ಭದೊಳಗೆ ನೀವು ಬಸನಗೌಡರ ಪಾಟೀಲರ ಬಾಜು ಯಾರು ಇದ್ರಿ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು, ಅವ್ರ ಬಗ್ಗೆ ನಾನು ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕೆಲಸನೂ ಕೂಡ ನಾ ಇನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋಕ್ಕೆ ವಿಚಾರ ಮಾಡ್ತಾರೆ. ಅಲ್ಲೇ BRP ಜೈ ಅಂತಾರೆ, ಹೊಸ ಪಕ್ಷ ಅಂತಾರೆ, ಅದೆಲ್ಲ ಮಾಡ್ತಾ ಇದ್ರು ಮತ್ತೆ ಅದಕ್ಕೆ ನಿಮ್ಮ ಪಕ್ಷ ಇಲ್ಲ ಅದು ಆಗಿಲ್ಲ ಸರ್. ಅದೇನು ಅವತ್ತೇನು ಅಧಿಕಾರ ಸ್ವೀಕಾರ ಸಮಾರಂಭ ಮಾಡೋ ಟೈಮ್ದಾಗ ಅಲ್ಲ ಈಗಲೂ ಈಗ ಆ ಥರ ಏನು ನನಗೆ ಅದು ಕಂಡು ಬಂದಿಲ್ಲ. ಅದು ಕಂಡು ಬಂದರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಇನ್ಮೇಲೆ ನಾವು ಸೀರಿಯಸ್. ಯಾಕಂದ್ರೆ ಇನ್ನು ಚುನಾವಣೆ ನಾವು ಬರ್ತಕ್ಕಂಥ ಚುನಾವಣೆ ಅದ. ಈಗ ನಾವು ನೋಡ್ತಾ ಇದ್ದೀವಿ ಇವತ್ತು ಸಿದ್ದರಾಮಯ್ಯವರು DK ಅವರ ಪರಿಸ್ಥಿತಿ ನೋಡಿದಾಗ ಇನ್ನು ಚುನಾವಣೆ ಇನ್ನು ನಾವು ಕನಸು ಕಂಡಿದ್ದು JDP ಮೊದಲು ಬರ್ತೈತೋ ಪಂಚಾಯತ್ ಮೊದಲು ಬರ್ತು ಚರ್ಚೆ ಮಾಡಕತ್ತಿದ್ವು. ಆದರೆ ನಮ್ಗೆ ಅವು ಎರಡೂ ದೂರ ಹೋದಾವ. ಈಗ ತರ್ತು ನಮಗೆ ಅನ್ಸಾಗ್ತೈತಿ ಭಾರತೀಯ ಜನತಾ ಪಕ್ಷಕ್ಕೆ ಈಗ ವಿಧಾನಸಭಾ ಚುನಾವಣೆ ಬಂದರೂ ಬರ್ಬೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ಇನ್ನು ಮೇಲೆ ಅಂತ ಯಾವೇ ತಪ್ಪು ಮಾಡಿದ್ರು ಕೂಡ ಅವ್ರು ನೋಟಿಸ್ ಕಳಿಸ್ತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ಕೊಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. Be the showstopper, be the showrunner. Show how it's done. Come and celebrate the brides of India with Malabar Gold and Diamonds.